ಹಿಜಾಬ್ ಮೇಲಿನ ನಿಷೇಧ ವಾಪಸ್ ಪಡೆಯೋದಕ್ಕೆ ರಾಜ್ಯ ಸರ್ಕಾರ ಸಜ್ಜಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂಪಡಿತೀನಿ ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಹಿಜಾಬ್ ಹಗ್ಗ ಜಗ್ಗಾಟ ಆರಂಭ ಆಗಿತ್ತು. ಆದ್ರೆ ಈಗ ಈ ನಿರ್ಧಾರಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕೋ ಸಾಧ್ಯತೆ ಕಾಣ್ತಾ ಇದೆ. ಯಾವ ಡ್ರೆಸ್ ಹಾಕತ್ತಿ ಹಾಕಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು. ಸಿದ್ದರಾಮಯ್ಯರ ಇದೇ ಮಾತು ಮತ್ತೆ ರಾಜ್ಯದಲ್ಲಿ ಹಿಜಾಬ್ ಕಿಡಿ ಹಾರಿಸಿತ್ತು. ಅದೇ ಕಿಡಿಯಲ್ಲಿ ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಬೇಳೆ ಬೇಯಿಸಿಕೊಳ್ಳೋಕೆ ಶುರು ಮಾಡಿದ್ರು. ಯಾವಾಗ ಹಿಜಾಬ್ ವಿಪಕ್ಷಕ್ಕೆ ಅಸ್ತ್ರವಾಯಿತೋ ಸರ್ಕಾರ ಜಾಣ ಹೆಜ್ಜೆ ಇಡೋಕೆ ಮುಂದಾಯಿತು. ಎಷ್ಟು ಬೇಗ ಹೇಳಿಕೆ ಕೊಟ್ರೋ ಅಷ್ಟೇ ಬೇಗ ಸಿಎಂ ಉಲ್ಟಾ ಕೂಡ ಹೊಡೆದ್ರು. ಹಿಜಾಬ್ ವಿವಾದಕ್ಕೆ ರಾಜ್ಯ ಸರ್ಕಾರದಿಂದ ತಾತ್ಕಾಲಿಕ ಬ್ರೇಕ್. ಕಳೆದ ಬಿಜೆಪಿ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಮಾಡಿತ್ತು. ಆದ್ರೆ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಹಿಜಾಬ್ ನಿಷೇಧ ಆದೇಶವನ್ನ ಹಿಂಪಡೆಯೋದಾಗಿ ಹೇಳಿದ್ರು. ಮತ್ತೆ ವಿವಾದಕ್ಕೆ ಎಡೆಮಾಡಿಕೊಟ್ಟಿತ್ತು. ತಕ್ಷಣ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ಬರೀ ಚಿಂತನೆ, ನಿರ್ಧಾರ ಅಲ್ಲ ಅಂತ ಹೇಳ್ಬಿಟ್ರು. ಎಸ್, ರಾಜ್ಯ ಸರ್ಕಾರ ಹಿಜಾಬ್ ವಿವಾದಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕೋಕೆ ಮುಂದಾಗಿದೆ ಎನ್ನಲಾಗ್ತಿದೆ. ಯಾಕೆ ಸರ್ಕಾರ ಹಿಂದೆ ಇಟ್ಟು ಹಾಕ್ತಿದೆ ಅನ್ನೋದಕ್ಕೆ ಕೆಲವೊಂದು ಕಾರಣಗಳಿವೆ. ಅದೇನು ಅಂತ ನೀವೇ ನೋಡಿ. ಕೆಲವೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಎದುರಾಗುವ ಹಿನ್ನೆಲೆ ಈಗ ಹಿಜಾಬ್ ನಿಷೇಧ ವಾಪಸ್ ಪಡೆದ್ರೆ ಇದರ ಎಫೆಕ್ಟ್ ಚುನಾವಣೆ ಮೇಲೆ ಬೀಳುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಯೂ ಟರ್ನ್ ಹೊಡೆದಿದ್ದಾರೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಹೈಕಮಾಂಡ್ನಿಂದಲೂ ಸೂಚನೆ ಬಂದಿತ್ತು ಎಂಬ ಬಗ್ಗೆ ಮಾಹಿತಿ ಇದೆ. ಪ್ರಕರಣವು ಸುಪ್ರೀಂ ಕೋರ್ಟ್ ನಲ್ಲಿರೋದ್ರಿಂದ ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ನಿರ್ಧಾರಕ್ಕೆ ಚಿಂತನೆ ನಡೆಸಲಾಗಿದೆಯಂತೆ. ಹೀಗಾಗಿ ಸದ್ಯಕ್ಕೆ ಇದನ್ನ ಬಿಟ್ಟು ಮುಂದಿನ ಶೈಕ್ಷಣಿಕ ವರ್ಷದಿಂದ ಜಾರಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಹಿಜಾಬ್ ವಿಷಯ ಸುಪ್ರೀಂ ಕೋರ್ಟ್ನಲ್ಲಿರುವಾಗ ಸಿಎಂ ಹೇಳಿದ್ದು ಸರಿಯಲ್ಲ ಎಂದು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಕಿಡಿಕಾರಿದ್ದಾರೆ. ಯಾವುದೇ ಜಾತಿ, ಧರ್ಮ, ಮೇಲು ಕೀಳು ಬರಬಾರ್ದೆನ್ನುವ ಕಾರಣಕ್ಕೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅಂತ ಕೂಡ ಅವರು ಹೇಳಿದ್ರು. ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ಕೇಳಿಕೆ ಪಡ್ತಾ ಇದ್ದೀನಿ. ಬೆಳಿಗ್ಗೆ ಒಂದು ಹೇಳ್ತಾರೆ, ಮಧ್ಯಾಹ್ನ ಆ ರೀತಿ ಹೇಳಿಲ್ಲತ್ತಾರೆ, ಮತ್ತೆ ಸಾಯಂಕಾಲ ಅಂತಾರೆ ಬೇರೆ ಹೇಳ್ತಾರೆ. ನಿನ್ನೆ ಹಿಜಾಬದ ಬಗ್ಗೆ ಅವ್ರೇನು ಹೇಳಿದ್ರು, ಅದಕ್ಕೆ ವಿಷಯ ಸುಪ್ರೀಂ ಕೋರ್ಟ್ದಲ್ಲಿ ಇದ್ರೂ ಸಹಿತ ಅದನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ಅದನ್ನ ಹಿಂತುಗೋತಾ ಇದ್ದೀವಿ. ನಾವು ಶಾಲೆಗೆ ಬರುವಂಥ ಮಕ್ಕಳು ಯಾವ ಬೇಕಾದ ಡ್ರೆಸ್ದಲ್ಲಿ ಬರ್ಬೋದು, ಅವ್ರು ಯಾವ ಬೇಕಾದ ಊಟವನ್ನು ಮಾಡ್ಬೋದು, ಅವರೆಲ್ಲ ಥರ ಹೇಳ್ಕೊತ ಬಂದರು. ಅದು ಸುಪ್ರೀಂ ಕೋರ್ಟ್ದಲ್ಲಿದೆ. ಒಂದು ಯೂನಿಫಾರ್ಮ್ ಅಂದ ತಕ್ಷಣವೇ ಅದು ಎಲ್ಲ ಮಕ್ಕಳು ಅದನ್ನೆಲ್ಲ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಲ್ಲಿ ಶ್ರೀಮಂತರು, ಬಡವರು ಮತ್ತು ಮೇಲ್ಜಾತಿ ಕೆಳಜಾತಿ ಅನ್ನುವಂಥದ್ದು ಬರಬಾರ್ದು ಅನ್ನೋದ್ರ ಸಲುವಾಗಿ ಎಲ್ಲರೂ ಒಂದೇ ಸಮಾನರು ಅನ್ನುವಂಥ ದೃಷ್ಟಿಯೊಳಗೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಯೂನಿಫಾರ್ಮ್ಗಳನ್ನು ಕೊಟ್ಟಿದ್ದಾರೆ. ಅದು ಶಾಲೆ ಮಕ್ಕಳಿಗಿರ್ಬೋದು, ಬೇರೆ ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿರ್ಬೋದು, ಸಮಾನತೆಯನ್ನು ಮಾಡೋದ್ರ ಸಲ ಕೊಟ್ಟಿದ್ದಾರೆ. ಆ ಸಮಾನತೆ ಇವ್ರಿಗೆ ಬೇಕಾಗಿಲ್ಲ. ಬಡವರು ಬಡವರಾಗಿ ಇರಬೇಕು, ಶ್ರೀಮಂತರಾಗಿ ಇರಬೇಕು ಅನ್ನುವಂಥದ್ದು ಇವತ್ತಿನ ಮುಖ್ಯಮಂತ್ರಿಗಳ ಒಂದು ಕಲ್ಪನೆ ಆಗಿದೆ. ಮತ್ತೆ ರಾಜ್ಯದಲ್ಲಿ ಹಿಜಾಬ್ ಕಿಡಿ ಹೊತ್ತಿಕೊಳ್ತು ಅನ್ನುವಾಗಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸದ್ಯಕ್ಕೆ ಹಿಜಾಬ್ ನಿಷೇಧ ಹಿಂಪಡೆಯದೇ ಇರಲು ಮುಂದಾಗಿದೆ. ಆದರೆ ಈಗಾಗಲೇ ಇದನ್ನೇ ಅಸ್ತ್ರವಾಗಿಸಿಕೊಂಡಿರೋ ಬಿಜೆಪಿ ಯಾವ ರೀತಿ ದಾಳ ಉರುಳಿಸುತ್ತೋ ಅಂತ ಕಾದ್ ನೋಡಬೇಕಿದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.